ಅಥಣಿ ಜಿಲ್ಲೆ ನಮ್ಮ ಹಕ್ಕು, ಅಥಣಿ ಜಿಲ್ಲೆ ನಮ್ಮ ಹಕ್ಕು ಎನ್ನುವ ಒಕ್ಕೂರಲಿನ ಕೂಗಿನೊಂದಿಗೆ ಅಥಣಿ ಸ್ವಯಂ ಪ್ರೇರಿತ ಬಂದ್ ಯಶಸ್ವಿಯಾಯಿತು. ಮುಂಜಾನೆಯಿಂದಲೇ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿದ ವ್ಯಾಪಾರಸ್ಥರು ಜಿಲ್ಲಾ ಹೋರಾಟವನ್ನು ಬೆಂಬಲಿಸಿದರು. ಹೋರಾಟಗಾರರು ಎಲ್ಲ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿದ್ದರ ಪರಿಣಾಮ ವಾಹನ ಸಂಚಾರ ವಿರಳವಾಗಿತ್ತು. ಪಕ್ಷಾತೀತವಾಗಿ ಹಮ್ಮಿಕೊಂಡ ಈ ಹೋರಾಟ ಪ್ರಾರಂಭದಲ್ಲಿ ಗಚ್ಚಿನ ಮಠದ ಎದುರು ಸಮಾವೇಶಗೊಂಡು ಅಲ್ಲಿಂದ ಗಚ್ಚಿನ ಮಠದ ಶ್ರೀ ಶಿವಬಸವ ಸ್ವಾಮೀಜಿ, ಶೆಟ್ಟರ ಮಠದ ಶ್ರೀ ಮರುಳಸಿದ್ದ ಸ್ವಾಮೀಜಿ, ಶಶಿಕಾಂತ್ ಪಡಸಲಗಿ ಗುರೂಜಿ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂಬೇಡ್ಕರ್ ವೃತ್ತ ತಲುಪಿತು. ಪ್ರತಿಭಟನಾ ರ್ಯಾಲಿಯಲ್ಲಿ ಮಠಾಧೀಶರು ಸಹಿತ ವಿವಿಧ ಪಕ್ಷಗಳ ಮುಖಂಡರು ಮಾತನಾಡಿ ಅಥಣಿಯನ್ನು ಜಿಲ್ಲೆ ಮಾಡಲೇಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಹೋರಾಟ ಸಮಿತಿ, ಕನ್ನಡ ಪರ, ರೈತ, ದಲಿತ, ವಕೀಲರ ಸಂಘಟನೆಯ ಪದಾಧಿಕಾರಿಗಳು ಸಹಿತ ಪುರಸಭಾ ಸದಸ್ಯರು, ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾರಣ ನಮ್ಮ ಜಿಲ್ಲೆಯನ್ನ ಸಪರೇಟ್ ಆಗಿ ಮಾಡಬೇಕು. ಯಾಕಂದ್ರೆ ಈ ಬರಲಿ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಗಡಿಭಾಗದ ಜಿಲ್ಲೆಗಳು ಗಟ್ಟಿಯಾಗಬೇಕು. ಗಡಿಭಾಗದ ಜಿಲ್ಲೆಗಳು ಗಟ್ಟಿ ಆದ್ರೆ ಮಾತ್ರ ಅತಿ ಅಭಿವೃದ್ಧಿ ಆಗಕ್ಕೆ ಪ್ರಭಾವ ಅಭಿವೃದ್ಧಿ ಆಗ್ತದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಂದ್ರೆ ಹಲವಾರು ಕಂದಾಯ ಜಿಲ್ಲೆಗಳು ರಚನೆ ಆಗಬೇಕು. ಆಗ ಮಾತ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲು ಸಾಧ್ಯ. ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಜಿಲ್ಲೆಗಾಗಿ ನಿರಂತರವಾಗಿ ಒಂದು ವರ್ಷದಿಂದ ಹೋರಾಟ ಮಾಡ್ತಿರ್ತೀವಿ. ಆ ಹೋರಾಟಕ್ಕೆ ಎಲ್ಲರೂ ಇವತ್ತು ಗಮನ ಸೂಚಿಸಿ ನಿರಂತರವಾಗಿ ನಮ್ಮ ಬೇರೆಗಳು ಏನಿರ್ತದೆ ಬೇಡಿಕೆ ಬರುವುದಿಲ್ಲ. ಆ ಕಾರಣ ಎಲ್ಲರೂ ತಮ್ಮ ಅಭಿಪ್ರಾಯಗಳು ಹಚ್ಕೋಬೇಕು. ತಮ್ಮ ಹೆಸರುಗಳನ್ನು ಹೇಳಿ ಹೋಗುವಂತ ಅಭಿಪ್ರಾಯಗಳು ಹಚ್ಕೋಬೇಕು. ಅದನ್ನ ಸರ್ಕಾರನ ಒತ್ತಡ ಇರುವಂತ ಒಂದು ಸಲಹೆ ಸೂಚನೆಗಳನ್ನು ಕೊಡಬೇಕು. ಈ ಹೋರಾಟದ ರೂಪುರೇಷೆಗಳು ಹೆಂಗೆ ಮುಂದೆ ಬದಲಾಗ್ತಾವು ಅದನ್ನ ಹೇಳ್ಕೊತ ಹೋಗ್ಬೇಕಂತ ಮುಂದಿನ ಯಾರು ಹೇಳ್ತಾವ ಅವ್ರ ಹೆಸರೇ ತಮ್ಮ ಒಂದು ಹೋರಾಟ ನಿರ್ಣಾಯಕ ಘಟ್ಟದಲ್ಲಿ ಬಂದು ನಿಂತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ದಕ್ಷಿಣ ಮಠದ ಸರ್ವಪೂಜ್ಯರ ಪಾದಗಳಿಗೆ ನತಮಸ್ತಕರಾಗಿ, ಶೆಟ್ಟರ ಮಠದ ಪೂಜ್ಯರ ಪಾದಗಳಿಗೆ ನತಮಸ್ತಕರಾಗಿ, ನಮ್ಮ ಶಶಿಕಾಂತ್ ಗುರೂಜಿಯವರ ಪಾದಗಳಿಗೆ ನತಮಸ್ತಕರಾಗಿ, ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಲ್ಲ ನಮ್ಮ ಈ ಒಂದು ಜಿಲ್ಲೆ ಹೋರಾಟ ಆಗಬೇಕು ಅಂತ ಪ್ರಮುಖ ಇರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳೇ, ಆತ್ಮೀಯ ಸ್ನೇಹಿತರು, ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆ ಆಗ್ಬೇಕಂತ ಇರ್ತಕ್ಕಂಥ ಹೋರಾಟದಲ್ಲಿ ಅತಿ ಹೆಚ್ಚು ನಮಗೆ ನ್ಯಾಯಯುತವಾದ ಹೋರಾಟ, ನ್ಯಾಯಯುತವಾದ ಕೂಗು ನಮ್ಮ ಅಥಣಿ ಇದೆ ಅಂತ ಹೇಳಿಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಯಾಕಂತಂದ್ರೆ ಜಿಲ್ಲೆಯಿಂದ 200 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೇವೆ. ಇವತ್ತು ನೀವು ಯಾವ್ಯಾವ ಜಿಲ್ಲೆ ಮಾಡ್ತೀರಿ, ಎಷ್ಟು ಜಿಲ್ಲೆ ಮಾಡ್ತೀರಿ ಅಂತ ನಾವು ಕೇಳ್ತಾ ಇಲ್ಲ. ನಮಗೆ ಶತಮಾನಗಳಿಂದ ಆಗ್ತಕ್ಕಂಥ ಅನ್ಯಾಯಕ್ಕೆ ಕೊನೆ ಹಾಡಿ ಅಥಣಿ ಜಿಲ್ಲೆ ಮಾಡ್ರಿ ಅಂತ ಕೇಳ್ತಾ ಇದ್ದೇವೆ. ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಇವತ್ತು ಬ್ರಿಟಿಷರಿದ್ದಾಗ ಮುಂಬೈ ಪ್ರಾಂತದಲ್ಲಿ ಇದು ಒಂದು ದೊಡ್ಡ ವ್ಯಾಪಾರಿ ಕೇಂದ್ರ ಆಗಿತ್ತು ಅಂತಂದ್ರೆ ಬ್ರಿಟಿಷರ ಆಗಲೇ ಅಥಣಿಯನ್ನು ಒಂದು ದೊಡ್ಡ ಕೇಂದ್ರ ಅಂತ ಗುರುತಿಸಿದ್ರು ಅನ್ನೋದನ್ನ ನಾವು ಬರೀಬಾರ್ದು. ಇವತ್ತು ನಿರಂತರ ಅಥಣಿಯಾಗಲಿಕ್ಕೆ ಆ ಒಂದು ಬರಬೇಕು ಅನ್ನೋದನ್ನ ನಾವು ಬರೀಬಾರ್ದು. ಇಡೀ ನಮ್ಮ ಕರ್ನಾಟಕದಲ್ಲಿ ಪುರಸಭೆ ಅಥಣಿ ಪುರಸಭೆ ಕರ್ನಾಟಕದಲ್ಲಿ ಒಂದು ಪುನರಾವರ್ತಿ ಮಾಡಿ ನಮ್ಮ ಅಥಣಿ ಪುರಸಭೆ
ಪ್ರಾರಂಭ ಆಗಿದೆ ಅನ್ನೋದನ್ನ ದಯವಿಟ್ಟು ಮರಿಬಾರ್ದು. ಇಂಥ ಅನೇಕ ಹಿನ್ನೆಲೆ ಇಟ್ಕೊಂಡು ಇವತ್ತು ಮಂಡ್ಯಕ್ಕೆ ಸಕ್ಕರೆ ಜಿಲ್ಲೆ ಅಂತ ಹೇಳ್ತೀವಿ, ಆದ್ರೆ ಅದು ಹಿಂದೆ ಜನತೆ ಇವತ್ತಿನ ದಿವಸ ಬಹಳ ಸೂಕ್ತ ಆಗೈತೆ. ಯಾಕಂದ್ರೆ ಅಥಣಿ ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಾದ ಸಾಂಗ್ಲಿ ಇರ್ಬೋದು, ಸೊಲ್ಲಾಪುರ ಇರ್ಬೋದು, ಅಥಣಿದಿಂದ ನಮಗೆ 180 ಕಿಲೋಮೀಟರ್ ಬೌಂಡ್ರಿ ಆಗ್ತದ. ಅದಕ್ಕಾಗಿ ಚಿಕ್ಕೋಡಿ ಮತ್ತು ಗೋಕಾಕ ಬಹಳ ಸಮೀಪದವಾದ ವೈಯಕ್ತಿಕವಾಗಿ, ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಬಹಳ ಅಥಣಿ ಜಿಲ್ಲೆ, ಅಥಣಿ ಪಟ್ಟಣ ಬಹಳ ಮುಂದುವರೆದ. ಅಥಣಿ ತಾಲೂಕ ಅತಿ ದೊಡ್ಡವಾದ ಏರಿಯಾ ಐತಿ, ಅದು ಭೌಗೋಳಿಕವಾಗಿ ಕೂಡ ದೊಡ್ಡದು. ಅದಕ್ಕಾಗಿ ಇವತ್ತಿನ ದಿವಸ ಈಗೇನ ಚಿಕ್ಕೋಡಿ ಮತ್ತು ಗೋಕಾಕ ಕೇಳ್ತಾರಲ್ಲ, ಅದು ಸೂಕ್ತ ಐತಿ. ಅದ್ರ ಜೊತೆಗೆ ನಮ್ಮದು ಕೂಡ ಅಥಣಿಯನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲಿ. ಯಾಕಂದ್ರ ಈಗ ಒಂದು 15 ವರ್ಷದಿಂದ ಜೈನ್ ಪಟ್ಟಿ ಬಿದ್ದಾಗ ಧಾರವಾಡನ್ನು 3 ಜಿಲ್ಲೆಯನ್ನಾಗಿ ವಿಂಗಡಣೆ ಮಾಡಿದ. ಅದಕ್ಕಾಗಿ ನಮ್ಮ ಬೆಳಗಾವಿಯನ್ನು ಕೂಡ 3 ಜಿಲ್ಲೆಯಾಗಿ ವಿಂಗಡಣೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ 150 ವರ್ಷದ ಹಿಂದಿಂದ ಪುಣಾ ಮುನ್ಸಿಪಾಲಿಟಿ ಜೊತೆಗೆ ನಮ್ಮ ಅಥಣಿ ಮುನ್ಸಿಪಾಲಿಟಿ ಆಗಿತ್ತು. ಈಗಾಗಲೇ ಗಜಾನನ ಮುನ್ಸಿಪಾಲಿಟಿ ಇದ್ರು. ಅದಕ್ಕಾಗಿ ಇವತ್ತಿನ ದಿವಸ ಶುಗರ್ ಫ್ಯಾಕ್ಟರಿ ಇರ್ಬೋದು, ನಮ್ಮ ಬಾಳಾರವಿಂದ ಪ್ರಮೋಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಿ ಅಥಣಿಯನ್ನ ಜಿಲ್ಲೆ ಭೌಗೋಳಿಕವಾಗಿ ಎಲ್ಲ ಅಂಗದಲ್ಲಿ ನಮ್ಮ ಅಥಣಿ ಒಂದು ಜಿಲ್ಲೆ ಆಗಬೇಕಂತ ಅನೇಕ ವರ್ಷಗಳಿಂದ ನಮ್ಮ ಹೋರಾಟ ಇದೆ. ಅದಕ್ಕಾಗಿ ಇವತ್ತು ಕೂಡ ಅಥಣಿಗೆ ಬಂದ್ ಕರೆ ಕೊಟ್ಟು ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಕೂಡಿ ಇವತ್ತು ಅಥಣಿ ಜಿಲ್ಲೆ ಆಗಬೇಕನ್ನುವಂತ ಹೋರಾಟ ನಮ್ಮ ಒಕ್ಕೂರಲ ಕೂಗಾಗಿದೆ. ಇದನ್ನ ಆದಷ್ಟು ಬೇಗನೆ ಅಥಣಿ ಜಿಲ್ಲೆ ಘೋಷಣೆ ಮಾಡಬೇಕು. ಇದು ರಾಜಕಾರಣಿಗಳು ಕೂಡ ಇದರಲ್ಲಿ ಸ್ವಲ್ಪ ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಅಧಿವೇಶನದಲ್ಲಿ ಎತ್ತಿ ನಮ್ಮ ಅಥಣಿ ಜಿಲ್ಲೆ ಆಗಲಿಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೇನೆ. ಧನ್ಯವಾದಗಳು. ಹೋರಾಟ ಸಮಿತಿ ನೇತೃತ್ವದಲ್ಲಿ ಸರ್ ಈ ಕಡೆ ನೋಡ್ರಿ ಸರ್ ಈ ಕಡೆ ಅಥಣಿ ಜಿಲ್ಲಾ ಹೋರಾಟಕ್ಕೆ